ಇದನ್ನ ನೋಡ್ಬೇಕಾದ್ರೆ ರಾಗಿ ಮುದ್ದೆಯನ್ನ ಕಚ್ಚಿ ತಿಂದ್ರೆ ಏನಾಗುತ್ತೆ, ಹಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ಸೊ ರಾಗಿ ಮುದ್ದೆಯನ್ನ ಯಾವತ್ತೂ ಕೂಡ ನಾವು ನುಂಗಬೇಕು. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ ಶಕ್ತಿ ರಾಗಿಯಲ್ಲಿ ಹೆಚ್ಚಿನ ಅಂಶದಲ್ಲಿದೆ. ಆರೋಗ್ಯಕರ ದೇಹದ ಹಳ್ಳಿಗರೆ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರಥಮ PUC ವಿದ್ಯಾರ್ಥಿಗಳೇ, ಇಂದು ನಾವು ರಾಗಿ ಮುದ್ದೆಯ ಮುಂದಿನ ಭಾಗವನ್ನ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ರಾಗಿ ಮುದ್ದೆಯ ಬಗ್ಗೆ ತಿಳಿದುಕೊಂಡೆವು. ಏನೆಲ್ಲ ತಿಳ್ಕೊಂಡ್ವಿ ಅಂತ ಸ್ವಲ್ಪ ಹಿನ್ನೋಟವನ್ನ ನೋಡೋಣ. ಚಹ್ ರಘುನಾಥ್ ಅವರು ಬರೆದಂತಹ ಗದ್ಯ 2 ರಾಗಿ ಮುದ್ದೆ, ಈ ಒಂದು ಗದ್ಯದ ಬಗ್ಗೆ ನಾವು ಸ್ವಲ್ಪ ವಿವರಣೆಗಳನ್ನು ತಿಳ್ಕೊಂಡ್ವಿ. ಏನೆಲ್ಲ ಲೇಖಕರ ಕಿರುಪರಿಚಯ ತಿಳ್ಕೊಂಡ್ವಿ. ಹಾಗೆ ನಾವು ಲೇಖಕರು ಅವರು ಅನುಭವಿಸಿದಂತಹ ಅವರ ಮಗಳ ಚೌಲಕ್ಕೆಂದು ನಾಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಕುಟುಂಬ ಸಮೇತ ದೇವಾಲಯದಲ್ಲಿ ಆ ಮಗಳ ಒಂದು ಚೌಲದ ಕಾರ್ಯ ನಡೀತಾ ಇದ್ದಾಗ ಇವರು ಪಕ್ಕದ ಆ ದೇವಸ್ಥಾನದ ಕಟ್ಟೆಯಲ್ಲಿ ಕೂತ್ಕೊಂಡಿದ್ದಾಗ ಪಕ್ಕದ ಒಂದು ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ಇದ್ದಂತಹ ಕಾರ್ಮಿಕರು ಮಧ್ಯಾಹ್ನದ ಹೊತ್ತು ತಾವು ತಂದಂತಹ ಬುತ್ತಿಯನ್ನ ಅದನ್ನ ಬಿಚ್ಚಿದಾಗ ಅದರಿಂದ ಬಂದಂತ ಪರಿಮಳ ಈ ಒಂದು ಲೇಖಕರು ಮತ್ತು ಇವರ ಅಣ್ಣನ ಮೂಗನ್ನ ಬಡಿಯುತ್ತೆ. ಆ ಸುವಾಸನೆ ಏನು ಅಂತ ನೋಡಿದಾಗ ಅಲ್ಲಿ ಕಾರ್ಮಿಕರು ರಾಗಿ ಮುದ್ದೆ ಮತ್ತು ಕಿವುಚಿದ ಸಾರನ್ನ ಹಾಕೊಂಡು ತಿಂತಾ ಇದ್ದಂತ ದೃಶ್ಯ ನೋಡಿ ಇವರ ಬಾಯಿಯಲ್ಲಿ ನೀರೂರುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಇವರಿಗೆ ಲೇಖಕರಿಗೆ ತಾವು ತಮ್ಮ ಬಾಲ್ಯದಲ್ಲಿ ರಾಗಿ ಮುದ್ದೆಯನ್ನ ತಿಂದಂತಹ ಅನುಭವ ಹಾಗೂ ಕರಿಯ ಅನ್ನುವಂತಹ ಒಬ್ಬ ವ್ಯಕ್ತಿಯ ಒಂದು ಪರಿಚಯವನ್ನ ಕೂಡ ಈ ಒಂದು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಹಾಗೆ ರಾಗಿಯ ಒಂದು ಆರೋಗ್ಯಕ್ಕೆ ಬೇಕಾದಂತಹ ಒಂದು ಪೌಷ್ಟಿಕ ಅಂಶವನ್ನ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಅವರು ಬಾಲ್ಯದಲ್ಲಿ ಸೀಕುಬಾಕು ರಾಗಿಯ ಒಂದು ರಾಗಿ ಮಾಡಿದಂತಹ ಒಂದು ಪಾತ್ರೆಯ ತಳದಲ್ಲಿ ಇರುವಂತಹ ಒಂದು ಒಣಗಿದ ಗಟ್ಟಿಯಾದಂತಹ ಒಂದು ಕುರುಮ್ ಅನ್ನುವಂತಹ ಒಂದು ಪದಾರ್ಥ, ಅದನ್ನ ಅವರು ಚಾಕ್ಲೇಟಿನ ತರ ಅದನ್ನ ತಿಂತಾ ಇದ್ದಂತಹ ಒಂದು ಸವಿ ನೆನಪುಗಳು ಎಲ್ಲ ಇವರ ಬಾಲ್ಯದ ಸವಿ ನೆನಪು ಮತ್ತು ರಾಗಿಗೂ ಕನ್ನಡ ತನಕ್ಕೂ ಇದ್ದಂತಹ ಒಂದು ಬಾಂಧವ್ಯವನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದೆ ನೋಡೋಣ, ರಾಗಿಯ ಮುಂದಿನ ವಿಚಾರವನ್ನ ತಿಳ್ಕೊಳ್ಳೋಣ. ಪುಟಿಯುವ ಚೆಂಡಿನಂತ ಮುದ್ದೆ ಎಂದೇನಲ್ಲ, ಅಂತ ಮುದ್ದೆಗೆ ಇಂಗ್ಲಿಶಿನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳವು. ರಾಗಿ ಬಾಲ್ ಅಂದ್ರೆ ಪುಟಿಯುವ ಚೆಂಡು ಅಂದ್ರೆ ನಾವು ಇದಕ್ಕಿಂತ ಮೊದಲು ಏನ್ ತಿಳ್ಕೊಂಡ್ವಿ, ರಾಗಿ ಮುದ್ದೆಯನ್ನ ಮಾಡಬೇಕಾದ್ರೆ ಪಳಗಿದ ಒಂದು ಕೈ ಚಳಕಬೇಕು. ಎಲ್ಲರಿಗೂ ಅತಿ ಸುಲಭವಾಗಿ ರಾಗಿ ಮುದ್ದೆ ಮಾಡಕ್ಕಾಗಲ್ಲ ಅನ್ನೋದನ್ನ ಲೇಖಕರು ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಗದ್ಯದಲ್ಲಿ. ಅಲ್ಲಿ ಆ ಒಂದು ರಾಗಿಯನ್ನ ಮಾಡುವಂತ ಒಂದು ಚಳಕ ಹೇಗಿರ್ಬೇಕು ಅಂದ್ರೆ ತುಂಬಾ ಶ್ರದ್ಧೆಯಿಂದ ತನಗೆ ಅನುಭವ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದರ ಜೊತೆಗೆ ರಾಗಿ ಮುದ್ದೆಯನ್ನ 2 ತರದಲ್ಲಿ ಮಾಡ್ತಾರೆ ಅವರು. ಹೇಗೆ, ಮೆದುವಾಗಿ ಕೂಡ ರಾಗಿ ಮುದ್ದೆಯನ್ನ ಮಾಡ್ತಾರೆ, ಸ್ವಲ್ಪ ಸಾಫ್ಟ್ ಆಗಿ ಆ ಮುದ್ದೆಯನ್ನ ಮಾಡ್ತಾರೆ. ಅಂದ್ರೆ ಪ್ರೆಸೆಂಟ್ ಈಗಿನ ಜನರೇಷನ್, ಈಗಿನ ಒಂದು ಪ್ರಸ್ತುತ ಜನರಿಗೆ ಬೇಕಾದಂತಹ ಒಂದು ಮುದ್ದೆ ಹೇಗಿರ್ಬೇಕು ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ಆದ್ರೆ ಇಂದಿನ ಕಾಲದಲ್ಲಿ ಅಂದ್ರೆ ಹಳ್ಳಿಯ ಜನರು ಯಾವ ರೀತಿಯ ಒಂದು ಮುದ್ದೆಯನ್ನ ಉಪಯೋಗಿಸ್ತಾ ಇದ್ರು ಅಂದ್ರೆ ಮುದ್ದೆಯನ್ನ ಗೋಡೆಗೆ ಎಸೆದಾಗ ಪುಟಿಯುವ ಚೆಂಡಿನಂತೆ ಇರಬೇಕು, ಅಂದ್ರೆ ರಬ್ಬರ್ ಚೆಂಡಿನ ತರ ಗಟ್ಟಿಯಾಗಿರುವಂತಹ ಮುದ್ದೆಯನ್ನ ತಿಂತಾ ಇದ್ರು. ರಾಗಿ ಮುದ್ದೆಯನ್ನ ತಿಂದ್ರೆ ಏನಾಗುತ್ತೆ, ಎಷ್ಟು ಸಮಯದವರೆಗೆ ಹಸಿವಿನ ಯಾವುದೇ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಒಂದ್ಸಲ ಏನಾಯ್ತು ಅಂದ್ರೆ ಇದನ್ನ ಇಂಗ್ಲಿಷಿನಲ್ಲಿ ರಾಗಿ ಬಾಲ್ ಅಂತಾರೆ. ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನ 2006ನೇ ಇಸವಿಯಲ್ಲಿ ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ಈ ರಾಗಿಯ ಒಂದು ವಿಚಾರ ನಡೆಯುತ್ತೆ. ಮುದ್ದೆಯ ವಿಚಾರ ಏನು ಅಂತ ತಿಳ್ಕೊಳ್ಳೋಣ ನೋಡಿ. ಆ ಸಮಯದಲ್ಲೇ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತು. ಏನಾಯ್ತು, ವಾರಕ್ಕೆ 2 ಸಲ
ಆ ಒಂದು ಕ್ಯಾಂಟೀನ್ ಇತ್ತಲ್ಲಿ, ಪಂದ್ಯಾವಳಿ ನಡೀತಾ ಇದ್ದಂಥ ಕ್ರೀಡಾಂಗಣದ ಒಂದು ಕಚೇರಿಯ ಪಕ್ಕ. ಆ ಕ್ಯಾಂಟೀನ್ನಲ್ಲಿ ಎಲ್ಲ ಥರದ ತಿಂಡಿಗಳು ಸಿಗ್ತಾ ಇತ್ತು. ಅದ್ರ ಜೊತೆಗೆ ನೋಡಿ ಆ ರಾಗಿ ಮುದ್ದೆ ಎಷ್ಟೊಂದು ಪ್ರಾಮುಖ್ಯತೆನ ಪಡ್ಕೊಂಡಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ರಾಗಿ ಮುದ್ದೆಯನ್ನ ವಾರಕ್ಕೆ 2 ದಿನ ಮುದ್ದೆಯನ್ನ ಮಾಡ್ತಾ ಇದ್ರು ಆ ಕ್ಯಾಂಟೀನಲ್ಲಿ, ಅಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು ಅಂತ ಹೇಳ್ತಾರೆ. ಹಾಗೆ ಕ್ಯಾಂಟೀನ್ನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು. ಆ ಸಮಯದಲ್ಲೇ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತು. ಕ್ಯಾಂಟೀನ್ನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್, ರಾಗಿ ಚೆಂಡು, ರಾಗಿಯ ಚೆಂಡು, ರಾಗಿ ಬಾಲ್ ಅಂತ ಅದನ್ನ ಹೆಸರನ್ನ ಆ ಒಂದು ಮೆನು ಪಟ್ಟಿಯಲ್ಲಿ ಸೇರಿಸಿದ್ರು ಅಂತ ಹೇಳ್ತಾರೆ. ಈ ರಾಗಿ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು, ಅಂದ್ರೆ ವಿದೇಶಿಯರು, ಆ ವಿದೇಶಿ ಮಹಿಳೆಯರು ಹೇಗೆ ತಿಂತಾ ಇದ್ರು ರಾಗಿ ಬಾಲ್ ಅನ್ನ ಅಂತ ಹೇಳಿದ್ರೆ, ಸ್ಪೂನ್ ಅಂದ್ರೆ ಚಮಚವನ್ನ ಬಳಸ್ಕೊಂಡು ಅದರನ್ನು ತುಟಿಯ ಬಣ್ಣ, ಲಿಪ್ಸ್ಟಿಕ್ ಹೋಗದ ಹಾಗೆ ಅದನ್ನ ತಿನ್ನುವಂತ ಒಂದು ಸ್ಥಿತಿಯನ್ನ ನೋಡಬಹುದಿತ್ತು. ಅದರ ಜೊತೆಗೆ ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ರಸಮಯ ಅಂದ್ರೆ ತಮಾಷೆಯ ಸನ್ನಿವೇಶಗಳು ಆ ಒಂದು ರಂಗಸ್ಥಳವಾಗಿ ಮಾರ್ಪಟ್ಟಿತ್ತು. ಒಂದು ನಾಟಕ ರಂಗವಾಗಿ ಅಲ್ಲಿ ಒಂದು ತಮಾಷೆಯ ನಾಟಕವನ್ನ ನೋಡುವಂತಹ ಒಂದು ರಂಗಸ್ಥಳವಾಗಿ ಮಾರ್ಪಟ್ಟಿತ್ತು ಆ ಕ್ಯಾಂಟೀನ್. ಯಾವುದರ ಕಾರಣದಿಂದಾಗಿ? ರಾಗಿ ಬಾಲ್. ರಾಗಿ ಬಾಲ್ ಇಂದಾಗಿ ಈ ವಿದೇಶಿ ಮಹಿಳೆಯರು ಏನ್ ಮಾಡ್ತಾ ಇದ್ರು, ಸ್ಪೂನಿನಿಂದ ಸ್ವಲ್ಪನೇ ತೆಗೆದು ಆ ಒಂದು ತುಟಿಯೊಳಗಡೆ ಬಣ್ಣ ಹೋಗದ ಹಾಗೆ ಬಾಯಿಯೊಳಗಡೆ ಹಾಕೊಂಡು ತಿನ್ನುವಂಥದ್ದು. ಅದರ ಜೊತೆಗೆ ವಿದೇಶಿ ಹುಡುಗರು ಪುರುಷರು ಏನ್ ಮಾಡ್ತಾ ಇದ್ರು, ಇಡೀ ಬಾಲನ್ನೇ ತಗೊಂಡು ಕಚ್ಚಿ ತಿಂತಾ ಇದ್ರು. ಇದನ್ನ ನೋಡ್ಬೇಕಾದ್ರೆ ರಾಗಿ ಮುದ್ದೆಯನ್ನ ಕಚ್ಚಿ ತಿಂದ್ರೆ ಏನಾಗುತ್ತೆ, ಹಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ಸೊ ರಾಗಿ ಮುದ್ದೆಯನ್ನ ಯಾವತ್ತೂ ಕೂಡ ನಾವು ನುಂಗಬೇಕು, ಅದನ್ನ ಕಚ್ಚಿ ತಿನ್ನುವಂತಹ ಒಂದು ಆಹಾರವೇ ಅಲ್ಲ ಅದು. ಆ ಒಂದು ಸನ್ನಿವೇಶ ನೋಡ್ಲಿಕ್ಕೆ ತುಂಬಾ ತಮಾಷೆಯಾಗಿತ್ತು ಅಂತ ಈ ಲೇಖಕರು ಹೇಳ್ತಾ ಇದ್ರು. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಒಟ್ಟಾರೆ ರಾಗಿ ಮುದ್ದೆ ಅನ್ನೋದೇ ಗಟ್ಟಿತನಕ್ಕೆ, ಕನ್ನಡತನಕ್ಕೆ ಹೆಸರುವಾಸಿಯಾದದ್ದು ಅಂತ ಹೇಳ್ತಾರೆ. ಇಟ್ಟು ತಿಂದು ಜಟ್ಟಿಯಾಗು, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಹಿಟ್ಟು ತಿಂದು ಏನಾಗು, ಜಟ್ಟಿಯಾಗು, ಹಿಟ್ಟನ್ನ ತಿಂದ್ಬಿಟ್ಟು ಜಟ್ಟಿಯಾಗು, ಕಲ್ಲಿನ ತರ ಆಗು ಅಂತ ಹೇಳ್ತಾರೆ. ಹಾಗೆ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಹಿಟ್ಟನ್ನ ತಿನ್ನವನು, ಈ ರಾಗಿ ಮುದ್ದೆಯನ್ನ ತಿಂದವನು ಬೆಟ್ಟವನ್ನೇ ಕಿತ್ತು ಹಾಕ್ತಾನೆ, ಬೆಟ್ಟವನ್ನ ಒಡೆದಾಕ್ತಾನೆ. ಆ ಒಂದು ಗಟ್ಟಿಯಾದಂತ ಕಲ್ಲಿನಂತ ಶಕ್ತಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ. ಜೊಂಪು ಹತ್ತಿದ ಕಣ್ಣುಗಳ ಹಾಗೆ ಅರಳಿಸಿ ಹೊರಗೆ ನೋಡಿದೆ. ಅಂದ್ರೆ ಆ ಒಂದು ಸವಿ ನೆನಪುಗಳ, ರಾಗಿ ಮುದ್ದೆಯ ಜೊತೆ ಅವರ ಬಾಲ್ಯದಲ್ಲಿ ನಡೆದಂತಹ ಎಲ್ಲಾ ಸವಿ ನೆನಪುಗಳನ್ನ ಕಣ್ಣನ್ನ ನೋಡ್ತಾ ನೆನೆಸ್ಕೊಳ್ತಾ ಅವರು ಹಾಗೆ ಕಣ್ಣನ್ನ ಅರಳಿಸಿ ನೋಡ್ತಾರೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ ಶಕ್ತಿ ರಾಗಿಯಲ್ಲಿ ಹೆಚ್ಚಿನ ಅಂಶದಲ್ಲಿದೆ. ಗೋಧಿ ಮತ್ತೆ ಅಕ್ಕಿಗೆ ಹೋಲಿಸಿದಾಗ ರಾಗಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಅಂಶದಲ್ಲಿದೆ, ಹಾಗೆ ಪೌಷ್ಟಿಕ ಅಂಶ ಕೂಡ ಹೆಚ್ಚಿದೆ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ನಿಯಂತ್ರಿಸುತ್ತದೆ. ಶುಗರ್ ಕಂಟ್ರೋಲ್ ಅಂದ್ರೆ ಸಕ್ಕರೆಯ ಅಂಶವನ್ನ ನಿಯಂತ್ರಣ ಮಾಡಿಕೊಳ್ಳುವಂತ ಶಕ್ತಿ ಈ ರಾಗಿಗೆ ಹೆಚ್ಚು ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿ ಯಾವತ್ತೂ ಕೂಡ ದೇಹವನ್ನು ತಂಪಾಗಿಡುತ್ತೆ. ನಮಗೆ ಸ್ವಲ್ಪ ದೇಹ ತುಂಬಾ ಒಂದು ದೇಹಕ್ಕೆ ತಂಪು ಬೇಕು ಅಂದಾಗ ನಾವು ಈ ಒಂದು ರಾಗಿ ಮಾಲ್ಟ್ ಕುಡಿಬಹುದು, ಅಥವಾ ರಾಗಿ ಮುದ್ದೆ ಮಾಡಿ ತಿನ್ಬೋದು. ಸೊ ರಾಗಿಯನ್ನ ಅಂಬಲಿ ತರ ಮಾಡಿ ಕೂಡ ಕುಡಿತಾರೆ. ಸೊ ಈ ತರ ರಾಗಿ ಒಟ್ಟಾರೆಯಾಗಿ ನಮ್ಮ ದೇಹಕ್ಕೆ ತಂಪನ್ನ ಕೊಡುವಂತಹ ಒಂದು ಆರೋಗ್ಯ ಧಾನ್ಯ ಅಂತ ಹೇಳ್ಬೋದು. ರಾಗಿಯಲ್ಲಿ ಹೃದಯದ ಬೇನೆ, ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ರಾಗಿ ಸಕ್ಕರೆಯ ಅಂಶವನ್ನ ನಿಯಂತ್ರಣಗೊಳಿಸುತ್ತೆ. ಅದರ ಜೊತೆಗೆ ಹೃದಯಕ್ಕೆ ಮತ್ತೆ ಕ್ಯಾನ್ಸರ್ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೂ ಕೂಡ ಅದು ಏನ್ ಮಾಡುತ್ತೆ, ಔಷಧಿಯ ಗುಣವನ್ನ ಹೊಂದಿದೆ. ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ
ಊಟ. ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ತೆಳ್ಳಗಾಗಬೇಕು, ಒಂದು ಸುಂದರವಾಗಿ ಕಾಣಬೇಕು ಅನ್ನೋಂತಹ ಜನರಿಗೆ ರಾಗಿಯನ್ನು ತಿನ್ನುವುದು ತುಂಬ ಉತ್ತಮವಾದಂತಹ ಒಂದು ಸಲಹೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಹೀಗೆ ರಾಗಿ ಮುದ್ದೆ ಕುರಿತು 10 ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ. ಹೀಗೆ ರಾಗಿ ಮುದ್ದೆ ಅನ್ನೋದು ನಮಗೆ ದೈಹಿಕವಾಗಿ ರೋಗಗಳನ್ನು ರೋಗ ನಿರೋಧಕ ಶಕ್ತಿ ಇರುವಂತಹ ಒಂದು ಆಹಾರ ಧಾನ್ಯ, ಅದರ ಜೊತೆಗೆ ನಮಗೆ ದೇಹಕ್ಕೆ ಶಕ್ತಿ ಕೊಡುವಂತಹ ಒಂದು ಗಟ್ಟಿತನದ ಧಾನ್ಯ, ಅದರ ಜೊತೆಗೆ ತೆಳ್ಳಗಾಗಬೇಕು ಅಂದ್ರೆ ತುಂಬ ದಪ್ಪ ಇರುವವರೆಲ್ಲ ಸಣ್ಣಗಾಗಬೇಕು ಅಂತ ಬಯಸುವವರು ಕೂಡ ಈ ಒಂದು ರಾಗಿಯನ್ನು ತಿನ್ಬೋದು. ಅನೇಕ ಕಾಯಿಲೆಗೆ ಔಷಧಿಯ ಗುಣವನ್ನು ಕೂಡ ಈ ರಾಗಿ ಹೊಂದಿದೆ ಅಂತ ಹೇಳ್ತಾರೆ. ಹಾಗೆ ರಾಗಿಯನ್ನು ಮೆಚ್ಚಿಕೊಳ್ಳದವರು ಯಾರೂ ಇಲ್ಲ, ಅಷ್ಟೊಂದು ಮೆಚ್ಚುಗೆಯ ಅಂಶಗಳು ಇದೆ ಅಂತ ಹೇಳ್ತಾರೆ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿಯ ಅಂದ್ರೆ ಹಳ್ಳಿಯ ಜನರು ಕೇಳಿರ್ಬೋದು ಅಥವಾ ನೋಡಿರ್ಬೋದು ಅಥವಾ ಓದಿರ್ಬೋದು. ಯಾವ ಸಮಾಚಾರಗಳು ಅಂದ್ರೆ ಹಳ್ಳಿಯ ಜನರಿಗೆ ಆಯುಷ್ಯ ಜಾಸ್ತಿ. ಯಾಕೆ? ರಾಗಿ ಮುದ್ದೆಯನ್ನು ತಿಂತಾರೆ. ಹಾಗೆ ರಾಗಿ ಮುದ್ದೆಯನ್ನು ತಿಂತಾ ಇದ್ದಂತಹವರು ಯುತರಾಗಿರ್ತಾರೆ. ಹಾಗೆ ಅವರು 100 ವರ್ಷದ ಮೇಲೆ ಕೂಡ ಬದುಕುವಂತಹ ಆಯಸ್ಸು ಅವರಿಗಿದೆ. ಅಂಥ ಜನರನ್ನ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇದಕ್ಕೆ ಮುಖ್ಯವಾದಂತಹ ಕಾರಣ ರಾಗಿ. ಈ ರಾಗಿಯಲ್ಲಿರುವಂತಹ ಒಂದು ಔಷಧಿಯ ಗುಣ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿ ಆಗಿರ್ಬೋದು. ರಾಗಿಯ ಒಂದು ಹೆಚ್ಚಿನ ಮಹಿಮೆಯನ್ನು ಹೇಳಬೇಕು ಅಂದರೆ ಹಳ್ಳಿಗರನ್ನು ನಾವು ಉದಾಹರಣೆಯಾಗಿ ತಗೊಂಡ್ರೆ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಜೀವಂತ ಸಾಕ್ಷಿಯೇ ಹಳ್ಳಿಯ ಜನರು. ರಾಗಿ ನಿಜವಾಗಿ ದೇಹಕ್ಕೆ ಆರೋಗ್ಯವಾದಂತಹ ಒಂದು ಧಾನ್ಯ ಅನ್ನೋದನ್ನ ಹೇಳಬೇಕು ಅಂದರೆ ಹಳ್ಳಿಗರನ್ನ ನೋಡಿ ನಾವು ಕಲ್ತ್ಕೊಂಡ್ರೆ ಸಾಕು. ನಗರ ಜೀವನದ ಜನರು ಕೂಡ ಪ್ರಸ್ತುತ ಬದುಕಿನಲ್ಲಿ ರಾಗಿಯನ್ನು ಉಪಯೋಗಿಸೋದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕಾಹಾರ. ರಾಗಿ ಹಿಟ್ಟಿನ ಸೂಪು ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತವೆ. ಹೌದು, ಚಿಕ್ಕ ಮಕ್ಕಳಿಗೆ ಪೌಷ್ಟಿಕಾಂಶ ಬೇಕು ಅಂದ್ರೆ ರಾಗಿಯನ್ನ ಮೊಳಕೆ ಕಟ್ಟಿಸಿ ಅದನ್ನ ಪೌಡರ್ ಮಾಡಿ ಅದನ್ನ ಹಾಲಿನಲ್ಲಿ ಹಿಟ್ಟು ಮಾಡಿ ಅದನ್ನು ತಿನ್ನಿಸಿದಾಗ ಮಕ್ಕಳು ಹೇಗಿರುತ್ತಾರೆ? ಗುಂಡು ಗುಂಡಾಗಿ, ಮುದ್ದಾಗಿ. ಹಸುಳೆಗಳು ಪೌಷ್ಟಿಕ ಆಹಾರವನ್ನು ತಿನ್ನುವಂಥ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ. ಅಂದರೆ ತುಂಬ ಆರೋಗ್ಯಯುತರಾಗಿ, ತುಂಬ ಸುಂದರರಾಗಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಯ ನಿಟ್ಟಿನಲ್ಲಿ ಟಾನಿಕ್ಗಳಂತೆ ಕೆಲಸ ಮಾಡುತ್ತೆ. ರಾಗಿ ಮಾಲ್ಟ್ ಕುಡಿಬೇಕು. ರಾಗಿಯನ್ನು ಗಂಜಿ ಥರ ಮಾಡಿ ಕುಡಿತಾರೆ. ಈ ರಾಗಿ ಈಗಿನ ಡಯಟ್ ಅಂದರೆ ಆಹಾರವನ್ನು ನಿಯಂತ್ರಣ ಮಾಡುವಂತಹದಲ್ಲಿ ರಾಗಿಯನ್ನು ಜಾಸ್ತಿ ಅಂಶ ತಗೋತಾರೆ. ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಅದು ತುಂಬ ಟಾನಿಕ್ನ ಥರ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ. ಹೆಸರಂದ್ರೆ ಎಲ್ಲ ರೀತಿಯ ಒಂದು ಸಾರಿಗೂ, ಪಲ್ಯಕ್ಕೂ, ಮೊಸರಿಗೂ ಯಾವುದಕ್ಕೂ ಕೂಡ ರಾಗಿ ಮುದ್ದೆ ಏನಾಗುತ್ತೆ? ಹೊಂದಾಣಿಕೆ ಆಗುತ್ತೆ, ಜೊತೆಯಾಗುತ್ತೆ. ಅದರ ಜೊತೆ ತಿಂದರೆ ತುಂಬ ಒಳ್ಳೆಯ ಒಂದು ರುಚಿಯನ್ನು ಕೊಡುತ್ತೆ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೋಡಿ. ಅದರ ಜೊತೆಗೆ ಬೇರೆ ಬೇರೆ ಸಾರುಗಳ ಜೊತೆಗೆ ನಾವು ಅದನ್ನು ತಿನ್ಬೋದು ಅಂತ ಹೇಳ್ತಿದ್ದಾರೆ. ಈಗ ಮುಂದೆ ಹೇಳ್ತಾರೆ ನೋಡಿ, ಕಿವುಚಿದ ಸಾರು, ಸೊಪ್ಪು ಸಾರು, ಕವರ, ಮೊಳಕೆಯೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ತೋಳಿ ಸಾರು, ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಈಗಾಗಲೇ ಹೇಳಿದಾಗೆ ಬರೀ ಅದು ಒಂದೇ ಸಾರಿಗೆ ಸೀಮಿತವಾಗಿಲ್ಲ, ಎಲ್ಲ ಥರದ ಸಾರುಗಳ ಜೊತೆಗೆ ಅದು ಹಿತಕರವಾದಂತಹ ಒಂದು ರುಚಿಯನ್ನು ನಮಗೆ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಯಾವುದು? ರಾಗಿ ಮುದ್ದೆ. ಯಾವುದೂ ಇಲ್ಲವೆನ್ನೇ ಕೊನೆಗೆ ನೀರು ಮಜ್ಜಿಗೆಯೊಂದಿಗೂ ಕೂಡ ಅದನ್ನು ನಾವು ರಾಗಿ ಮುದ್ದೆಯನ್ನು ತಿನ್ಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾವುದರ ಜೊತೆಗೆ? ಮಜ್ಜಿಗೆಯ ಜೊತೆಗೆ ಈ ರಾಗಿ ಮುದ್ದೆಯನ್ನು ನಾವು ಏನು ಮಾಡ್ಬೋದು? ಯಾವುದು ಇಲ್ಲವೆನ್ನಿ ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು. ಯಾವುದಕ್ಕೆ?
ರಾಗಿ ಮುದ್ದೆ ಎಷ್ಟೊಂದು ಉಪಯುಕ್ತವಾದಂಥ ಆಹಾರ ಅಂದರೆ ಈ ರಾಗಿ ಮುದ್ದೆಗೆ ನಾವು ಎಲ್ಲ ಸಾರುಗಳ ಜೊತೆಗೆ ಏನಿಲ್ಲ ಅಂದರೂ ಮಜ್ಜಿಗೆಯ ಜೊತೆಗೂ ಕೂಡ ನಾವು ಅದನ್ನು ಕಿವುಚ್ಕೊಂಡು ತಿಂದರೆ ಅದರ ರುಚಿ ಬೇರೆ ಅಂತ ಹೇಳ್ತಿದ್ದಾರೆ. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭವ. ಅದು ಪದಗಳಿಗೆ ನಿಲುಕದ ರಸಾನುಭವ. ಇದು ಸಂದರ್ಭಕ್ಕೆ ಬರುತ್ತೆ. ಏನು ಅಂತ ಹೇಳ್ತಿದ್ದಾರೆ, ರಾಗಿ ಮುದ್ದೆಯನ್ನ ಈ ಎಲ್ಲ ಸಾರಿನ ಜೊತೆಗೆ ಅದು ಏನೂ ಇಲ್ಲ ಅಂದರೆ ಮಜ್ಜಿಗೆಯ ಜೊತೆಗೆ ಅದನ್ನು ಕದಡಿ ಅಂದರೆ ಮಿಕ್ಸ್ ಮಾಡಿ ಅದನ್ನು ಮಿಶ್ರಣ ಮಾಡಿ ಅದನ್ನು ಹಾಗೆ ಕುಡಿದ್ರೆ ಅದರಲ್ಲಿ ಸಿಗುವಂಥ ಸುಖ ಬೇರೆ ಏನೂ ಇಲ್ಲ. ಅದನ್ನು ಏನು ಅಂತ ಹೇಳ್ತಿದ್ದಾರೆ, ಪದಗಳಿಗೆ ನಿಲುಕದ ರಸಾನುಭವ. ಅದಂಥ ಒಂದು ಸ್ವಾದಿಷ್ಟಕರವಾದಂಥ ಆಹಾರ ಅಂತ ಅವರು ಹೇಳ್ತಿದ್ದಾರೆ. ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು, ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರೆಗೂ ಸಾಕಷ್ಟಿದ್ದಾರೆ. ಅಂದರೆ ತುಂಬ ಜನರು ಇದನ್ನು ಇಷ್ಟಪಡ್ತಾ ಇಲ್ಲ, ತುಂಬ ಜನರು ಇಷ್ಟಪಡ್ತಿದ್ದಾರೆ. ಹಳ್ಳಿ ಜನರಂತೂ ಇದನ್ನು ಇಷ್ಟಪಡದೇ ಇರೋದೇ ಇಲ್ಲ. ಆದರೆ ಕೆಲವು ನಗರದ ಆಧುನಿಕ ಜನರು ಏನು ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅಂದರೆ ಇದು ಮಹಾಭಾರತದಷ್ಟು ಹಳೆಯದು ಈ ಆಹಾರ ಧಾನ್ಯ. ಆದರೂ ಕೂಡ ಈಗ ಸ್ವಲ್ಪ ಜನರು ಏನು ಮಾಡ್ತಾರೆ, ರಾಗಿ ಮುದ್ದೆ, ರಾಗಿ ಅದೆಲ್ಲ ಏನು ಯಾರು ತಿನ್ನೋರು, ಮಧುಮೇಹಿಗಳು ಅಂದರೆ ಸಕ್ಕರೆ ಕಾಯಿಲೆ ಇರುವವರು, ಶುಗರ್ ಇರುವವರು ಅದನ್ನು ತಿಂತಾರೆ ಅಂತ ಅದನ್ನು ಒಂಥರ ಬೇಡದ ರೀತಿಯಲ್ಲಿ ನೋಡುವಂತಹ ಕೆಲವರು ಇದ್ದಾರೆ ಅಂತ ಹೇಳ್ತಾರೆ. ಹೀಗೆ ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆಂದು ಕಂಗಲಾಗುವ ಕೋಮಲಾಂಗಿಯರೂ ಇದ್ದಾರೆ. ಎಂಥ ವಿಚಿತ್ರ ನೋಡಿ. ಮುದ್ದೆ ಯಾವ ಬಣ್ಣದಲ್ಲಿರುತ್ತೆ, ಕಪ್ಪು ಬಣ್ಣದಲ್ಲಿರುತ್ತೆ. ಸೊ ಮುದ್ದೆಯನ್ನು ತಿಂದ್ಬಿಟ್ರೆ ನಮ್ಮ ಮೈ ಬಣ್ಣ ಕೂಡ ಏನಾಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ ಅಂತ ತಿಳ್ಕೊಂಡಂತಹ ಕೋಮಲಾಂಗಿಯರು, ಇಂತಹ ಜನರು ಕೆಲವರಿದ್ದಾರೆ ಅಂತ ಹೇಳ್ತಾರೆ. ಕೆಲವರು ಅದು ಸಕ್ಕರೆ ಕಾಯಿಲೆ ಇರೋರು ಮಾತ್ರ ತಿಂತಾರೆ ಅಂತ ಹೇಳೋರಿದ್ದಾರೆ. ಇನ್ನು ಕೆಲವರು ಹುಡುಗಿಯರು ಅಂದ್ರೆ ಕೋಮಲಾಂಗಿಯರು ಅಂದ್ರೆ ಸುಂದರಿಯರು ಏನ್ ಹೇಳ್ತಾರಂತೆ, ಅಯ್ಯೋ ಮುದ್ದೆ ತಿಂದ್ಬಿಟ್ರೆ ನಾವು ಕಪ್ಪು ಬಣ್ಣಕ್ಕೆ ತಿರುಗಿಬಿಡ್ತೀವಿ ಅಂತ ಹೇಳೋರಿದ್ದಾರೆ. ಹಾಗೆ ರಾಗಿ ಎಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ. ರಾಗಿ ಅಂದರೆ ಮುದ್ದೆ ಅನ್ನೋದೇ ನಮ್ಮ ಒಂದು ಮೊದಲಿನಿಂದ ಬಂದಂತಹ ಒಂದು ಆಹಾರ ಪದ್ಧತಿ ಅದು. ಆದರೆ ಈಗ ಅದೇ ರಾಗಿಯಿಂದ ಬೇರೆ ಬೇರೆ ಒಂದು ವೆರೈಟಿ, ಬೇರೆ ಬೇರೆ ಒಂದು ವಿಚಾರಗಳನ್ನು ಮಾಡ್ಬೋದು. ಯಾವುದೆಲ್ಲ, ರೊಟ್ಟಿ ಒಂದೇ ಅಲ್ಲ, ರಾಗಿ ಮುದ್ದೆ ಜೊತೆಗೆ ರೊಟ್ಟಿಯ ಜೊತೆಗೆ ರಾಗಿ ದೋಸೆ ಮಾಡ್ತಾರೆ, ರಾಗಿ ಇಡ್ಲಿ ಮಾಡ್ತಾರೆ, ರಾಗಿ ಶಾವಿಗೆ, ಚಕ್ಕುಲಿ, ಹಪ್ಪಳ, ಬಿಸ್ಕತ್, ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಇಲ್ಲಿ ನೋಡಿ, ರಾಗಿ ಇಡ್ಲಿ, ರಾಗಿ ದೋಸೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ರಾಗಿಯ ಬಿಸ್ಕೆಟ್ ಮಾಡ್ತಾರೆ, ರಾಗಿಯಿಂದ ಮಾಲ್ಟ್ ಮಾಡ್ತಾರೆ, ರಾಗಿಯಿಂದ ಹಪ್ಪಳ ಮಾಡ್ತಾರೆ, ಸಂಡಿಗೆ ಮಾಡ್ತಾರೆ, ಸ್ಯಾವಿಗೆ ಮಾಡ್ತಾರೆ, ಹೀಗೆ ಚಕ್ಕುಲಿ ಮಾಡ್ತಾರೆ. ರಾಗಿ ಚಕ್ಕುಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಹಾಗೆ ರಾಗಿ ಅನ್ನೋದು ಮುದ್ದೆಗೆ ಮಾತ್ರ ಸೀಮಿತ ಅಲ್ಲ, ರೊಟ್ಟಿಗೆ ಮಾತ್ರ ಸೀಮಿತ ಅಲ್ಲ, ಇದೇ ಎಲ್ಲ ರೀತಿಯ ಆಹಾರವನ್ನು ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ವೈವಿಧ್ಯಮಯವಾದಂಥ ಆಹಾರಗಳನ್ನು ರಾಗಿಯಿಂದ ತಯಾರಿಸಬಹುದು, ಈಗಿನ ಕಾಲದಲ್ಲಿ ತಯಾರಿಸ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ, ಯಾರು ಈ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ CH ಲಕ್ಷ್ಮಣಯ್ಯನವರು ನೆನಪಿಸಿಕೊಳ್ಳಬೇಕು. ಯಾರಿವರು? ಡಾಕ್ಟರ್ CH ಲಕ್ಷ್ಮಣಯ್ಯನವರು. ಇವರನ್ನ ರಾಗಿ ಲಕ್ಷ್ಮಣಯ್ಯ ಅಂತಾನೆ ಹೆಸರು. ಯಾಕೆ? ಇವರಿಗೂ ರಾಗಿಗೂ ಇರುವ ನಂಟೇನು, ಇವರಿಗೂ ರಾಗಿಗಿರುವ ಸಂಬಂಧವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಏನು ಅಂದ್ರೆ, ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಮೋಹಿಯ ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತ ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದವು. ಭತ್ತದ ಬೆಳೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರಲ್ಲಿ ಬೇರೆ ಬೇರೆಯಾದಂತಹ ತಳಿಗಳು ಬಂದಿರುತ್ತೆ. ತಳಿಗಳು ಅಂದ್ರೆ ಬೇರೆ ಬೇರೆ ವಿಧದ ಬೆಳೆಗಳನ್ನ ಬೆಳೆಸ್ತಾರೆ. ಅದರಲ್ಲಿ ರಾಗಿ ಒಂದೇ ತೆರದ ತಳಿ ಇತ್ತು. ಆದರೆ ಲಕ್ಷ್ಮಣಯ್ಯನವರು ಏನ್ ಮಾಡಿದ್ರು, ಅದರಲ್ಲಿ ಸಂಶೋಧನೆಗಳನ್ನ ನಡೆಸಿ ಅವರು
ಅನೇಕ ಬೇರೆ ಬೇರೆ ರೀತಿಯ ಅಂತಹ ತಳಿಗಳನ್ನ ಅವರು ಕಂಡುಹಿಡಿದ್ರು ಅಂತ ಹೇಳ್ತಿದ್ದಾರೆ. ಮೈಸೂರು ತಾಲೂಕಿನ ಆರೋಹಳ್ಳಿಯವರು ಈ ಲಕ್ಷ್ಮಣಯ್ಯನವರು ರಾಗಿಯ ಬಗ್ಗೆ ತುಂಬಾ ಸಂಶೋಧನೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು. ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ರೈತರು ಒಂದೇ ಒಂದು ತಳಿಗಳನ್ನ ಬೆಳೀತಾ ಇದ್ರು. ಅವರ ಅವರ ಅಜ್ಜ ಇಂದಿನ ತಲೆಮಾರಿನಿಂದ ಬಂದಂತಹ ತಳಿಗಳನ್ನೇ ಅವರು ಉಪಯೋಗಿಸ್ತಾ ಇದ್ರು, ಆ ಬೆಳೆಗಳನ್ನೇ ಬೆಳೀತಾ ಇದ್ರು. ಆ ಒಂದು ತಳಿಗಳನ್ನ ರೈತರು ಅದನ್ನ ಇಷ್ಟಪಡ್ತಾ ಇದ್ರು. ಆರ್ಥಿಕವಾಗಿ ಅವರಿಗೆ ಅಷ್ಟೇನು ಅಂದ್ರೆ ಹಣ ಸಂಪಾದನೆ ಆಗ್ತಿರ್ಲಿಲ್ಲ. ಅದರ ಜೊತೆಗೆ ಇಳುವರಿ ಅಂದ್ರೆ ಹೆಚ್ಚು ರಾಗಿ ಬೆಳೀತಾ ಇರಲಿಲ್ಲ ಆ ತಳಿಯಿಂದ. ಅದು ತುಂಬಾ ಹಳೆಯದಾದಂಥ ತಳಿಯಾಗಿತ್ತು. ಅದನ್ನೇ ಬೆಳೀತಾ ರೈತರಿದ್ರು ಅಂತಹ ಸಮಯದಲ್ಲಿ. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣಯ್ಯ ಸಂಪರ್ಕ ಪದ್ಧತಿ, ಯಾವ ಪದ್ಧತಿ? ಸಂಪರ್ಕ ಪದ್ಧತಿ. ಇಲ್ಲಿ ಸಂಪರ್ಕ ಪದ್ಧತಿ ನೋಡಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು. ಇವ್ರೇನ್ ಮಾಡಿದ್ರು ಅಂದ್ರೆ ಲಕ್ಷ್ಮಣಯ್ಯನವರು ಸಂಪರ್ಕ ಪದ್ಧತಿ ಅಂತ ಒಂದು ಅವರದೇ ಆದಂತಹ ಒಂದು ಹೊಸ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳನ್ನ ಅವರು ಅನ್ವೇಷಣೆ ಕಂಡುಹಿಡಿದ್ರು. ಆ ಒಂದು ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು. ಹೀಗೆ ಅವ್ರೇನ್ ಮಾಡಿದ್ರು, ಮೈಸೂರು ತಳಿ ಮತ್ತು ತಮಿಳುನಾಡಿನ ತಳಿಗಳನ್ನ ಮಿಶ್ರ ತಳಿಗಳಾಗಿ ಮಾಡಿ ಕೂಡ ಅದರಿಂದ ಹೆಚ್ಚು ಇಳುವರಿ ಆಗ್ತಾ ಇತ್ತು, ಹೆಚ್ಚು ಬೆಳೆ ಬೆಳೀತಾ ಇತ್ತು. ಆರ್ಥಿಕವಾಗಿ ಕೂಡ ರೈತರಿಗೆ ಅದರಿಂದ ಹೆಚ್ಚು ಲಾಭ ಆಗುವಂತಹ ಒಂದು ಪರಿಸ್ಥಿತಿ ಬಂತು. ಇದನ್ನ ಮಾಡಿದವರು ಯಾರು? ಲಕ್ಷ್ಮಣಯ್ಯನವರು. ಇವರ ಸಂಪರ್ಕ ಪದ್ಧತಿ ಎನ್ನುವಂತ ನೂತನ ಅಂದ್ರೆ ಹೊಸ ಪರಿಕಲ್ಪನೆ, ಅಂದ್ರೆ ಅವರೇ ಅನ್ವೇಷಣೆ ಮಾಡಿದಂತ ಹುಡುಕಿದಂತಹ ಒಂದು ತಳಿಗಳು. ಇದು ಮೈಸೂರು ಮತ್ತು ತಮಿಳುನಾಡಿನ ತಳಿಗಳನ್ನ ಬಳಸ್ಕೊಂಡ್ರು. ಅದಕ್ಕೆ ಅವರು ಹೊಸದಾಗಿ ಕಂಡುಹಿಡಿದಂತ ಹೊಸ ತಳಿಗಳಿಗೆ ಈ ಎರಡು ತಳಿಗಳನ್ನ ಮಿಶ್ರ ತಳಿಗಳಾಗಿ ಮಾಡಿ ಅವರು ಹೊಸದಾದಂತಹ ಹೊಸ ತಳಿಗಳ ಅನ್ವೇಷಣೆಯನ್ನ ಮಾಡಿದ್ರು. ಪರಿಣಾಮವಾಗಿ ದೊರೆತದ್ದು ಅದ್ಭುತ ಯಶಸ್ಸು. ಅದೇ ಕರ್ನಾಟಕದ ರಾಗಿ ಕ್ರಾಂತಿ. ಲಕ್ಷ್ಮಣಯ್ಯನವರಿಂದ ರಾಗಿ ಕ್ರಾಂತಿ ಆಯಿತು. ಅದಕ್ಕೆ ಕಾರಣ ಏನು? ಹಳೆ ತಳಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಂಥ ರೈತರಿಗೆ ಹೊಸದಾದ ಒಂದು ತಳಿಯನ್ನ ಅನ್ವೇಷಣೆ ಮಾಡಿ ಅದು ಮೈಸೂರು ಮತ್ತು ತಮಿಳುನಾಡಿನ ತಳಿಗಳನ್ನ ಮಿಶ್ರಣಗೊಳಿಸಿ ಅದರಿಂದ ಹೊಸದಾದ ತಳಿಯನ್ನ ಸಂಶೋಧನೆ ಮಾಡಿ ಹುಡುಕಿ ಅವರು ಕಷ್ಟಪಟ್ಟು ಈ ಒಂದು ಹೊಸದಾದಂತಹ ಒಂದು ಅದ್ಭುತವಾದದ್ದ ಯಶಸ್ಸನ್ನ ಕಂಡಿದ್ದು ಇದೇ ರಾಗಿ ಕ್ರಾಂತಿಯಿಂದ. ಹೊಸದಾದಂತಹ ತಳಿಗಳು, ಈ ತಳಿಯನ್ನ ಬೆಳೆಸೋದ್ರ ತಳಿ ಅಂದ್ರೆ ಆ ಒಂದು ಜಾತಿಯ ಒಂದು ಬೆಳೆ. ರಾಗಿಯಲ್ಲಿ ಬೇರೆ ಬೇರೆ ವಿಧದ ರಾಗಿಗಳನ್ನ ಬೆಳೆಸಿದ್ರೆ ಏನಾಗುತ್ತೆ ಅಂದ್ರೆ ಹೆಚ್ಚು ಬೆಳೆಗಳು, ರಾಗಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಬೆಳೆ. ಅದರ ಜೊತೆಗೆ ಅವು ರೈತರಿಗೂ ಕೂಡ ಆರ್ಥಿಕವಾಗಿ ಅಂದ್ರೆ ಹಣಕಾಸಿನ ಒಂದು ಪರಿಸ್ಥಿತಿ ಕೂಡ ಅವ್ರದ್ದು ಚೆನ್ನಾಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ತಳಿಯನ್ನ ಕಂಡುಹಿಡಿದ್ರು. ಅದಕ್ಕೆ ರಾಗಿ ಕ್ರಾಂತಿ ಅಂತ ಹೇಳ್ತಾರೆ. ಈಗ ಮಳೆಯನ್ನ ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೆಯುತ್ತಿದ್ದುದನ್ನು ಗಮನಿಸಿದ ಲಕ್ಷ್ಮಣಯ್ಯ ವರ್ಷದ ಎಲ್ಲಾ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಏನ್ ಮಾಡಿದ್ರು? ವರ್ಷದಲ್ಲಿ ಒಂದೇ ಬೆಳೆ ಬೆಳೆಯೋದ್ರಿಂದ ಏನಾಗ್ತಿತ್ತು, ರೈತರಿಗೆ ಕಡಿಮೆ ಒಂದು ಬೆಳೆಗಳ ಒಂದು ಫಸಲು ಸಿಗ್ತಾ ಇತ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಮಳೆಯನ್ನ ಮಾತ್ರ ನಂಬಿ ಅವರು ಬೆಳೆಯನ್ನ ಬೆಳೀತಾ ಇದ್ರು. ಅದಕ್ಕೆ ವರ್ಷಕ್ಕೆ ಒಂದೇ ಬೆಳೆ ಆಗ್ತಾ ಇತ್ತು. ಆದ್ರೆ ಲಕ್ಷ್ಮಣಯ್ಯನವರು ಏನ್ ಮಾಡಿದ್ರು, ವರ್ಷದ ಎಲ್ಲಾ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿಯಲ್ಲಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ರು. ವರ್ಷಕ್ಕೆ ಒಂದೇ ಸಲ ಮಳೆಯನ್ನ ನಂಬ್ಕೊಂಡು ರೈತರು ಬೆಳೀತಾ ಇದ್ರು ರಾಗಿಯನ್ನ. ಆದ್ರಿಂದ ಅವರಿಗೆ ಇಡೀ ವರ್ಷ ಅದಕ್ಕೋಸ್ಕರ ಕಾಯ್ಬೇಕಾಗಿತ್ತು. ಆದ್ರೆ ಈಗ ಲಕ್ಷ್ಮಣಯ್ಯನವರ ಒಂದು ಸಂಶೋಧನೆಯ ಮುಖಾಂತರ ಅವರ ಒಂದು ರಾಗಿ ಕ್ರಾಂತಿಯ ಮೂಲಕ ರೈತರಿಗೆ ಏನು ಲಾಭ ಆಯ್ತು ಅಂದ್ರೆ, ಕಡಿಮೆ ಅವಧಿಯಲ್ಲಿ ವರ್ಷದ ಎಲ್ಲ ಅವಧಿಯಲ್ಲೂ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆಯುವಂತಹ ತಳಿಗಳನ್ನು ಅವರು ಕಂಡು ಹಿಡಿದ್ರು. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಲಕ್ಷ್ಮಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ಸಡನ್ ಆಗಿ ಅವ್ರಿಗೆ ಏನಾಯಿತು, ಅನಾರೋಗ್ಯ ಪೀಡಿತರಾಗ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ರಾಗಿಯ ಒಂದು ವಿಚಾರವನ್ನ, ಧ್ಯಾನ ಅಂದ್ರೆ ರಾಗಿಯ ಬಗ್ಗೆ ಮಾತನಾಡುವುದಾಗಲಿ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಅವರು
ಕೂತ್ಕೊಳ್ಳಿಲ್ಲ, ಸುಮ್ಮನಿರ್ಲಿಲ್ಲ, ಅದನ್ನ ಅವರು ಮರ್ತೋಗ್ಲಿಲ್ಲ ರಾಗಿಯ ವಿಚಾರ. ಕೊನೆಯ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಒಳ ಪಡಬೇಕಾಯಿತು. ಕೊನೆ ಗಳಿಗೆಯಲ್ಲಿ ಅವ್ರಿಗೇನಾಯಿತು ಅಂದರೆ ಅನಾರೋಗ್ಯಗೊಳ್ತಾರೆ, ಆರೋಗ್ಯದ ಸ್ಥಿತಿ ಉಲ್ಬಣ ಆಗುತ್ತೆ. ಆಗ ಅವರಿಗೆ ಒಂದು ದೊಡ್ಡದಾದಂಥ ಒಂದು ಚಿಕಿತ್ಸೆಯನ್ನು ಕೊಡಬೇಕಾಗಿತ್ತು. ಅದಕ್ಕೆ ಶಸ್ತ್ರ ಚಿಕಿತ್ಸೆ ಅಂತ ಹೇಳ್ತಾರೆ. ಅದಕ್ಕೆ ಒಳಪಡಿಸ್ತಾ ಇದ್ರು. ಆಗ ಅವರು ಆಡಿದಂಥ ಮಾತನ್ನು ಕೇಳಿ, ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವಾ? ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲದಿದ್ದರೆ ನನ್ನ ಸಾಯಲು ಬಿಡಿ ಎಂದು ವೈದ್ಯರನ್ನ ಕೇಳಿಕೊಂಡರಂತೆ. ಲಕ್ಷ್ಮಣಯ್ಯನವರು ಏನು ಹೇಳ್ತಾರಂತೆ, ನಾನು ಈ ಒಂದು ಚಿಕಿತ್ಸೆ ನನಗೆ ಮಾಡಿದ್ರೆ, ಈ ಒಂದು ಆಪರೇಷನ್ ಏನು ದೊಡ್ಡ ಆಪರೇಷನ್ ಮಾಡ್ತೀರಾ, ಅದರಿಂದ ನಾನೇನಾದರೂ ಬದುಕಿ ಮುಂದೆ ಮತ್ತೆ ಪುನಃ ನಾನು ರಾಗಿಯ ಇನ್ನೂ ಹೆಚ್ಚಿನ ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ಆರೋಗ್ಯನಾಗಿ ಇರ್ತೀನಿ ಅನ್ನೋದಾದರೆ ಆಪರೇಷನ್ ಮಾಡಿ, ಇಲ್ಲ ಅಂದರೆ ನನ್ನನ್ನು ಹಾಗೆ ಸಾಯಲಿಕ್ಕೆ ಬಿಟ್ಬಿಡಿ ಅಂತ ವೈದ್ಯರಿಗೆ ಹೇಳಿಬಿಟ್ರಂತೆ ಲಕ್ಷ್ಮಣಯ್ಯನವರು. ಅಂದರೆ ಲಕ್ಷ್ಮಣಯ್ಯನವರು ರಾಗಿಗೂ ಅವರಿಗೂ ಇರುವಂತಹ ಒಂದು ಸಂಬಂಧವನ್ನು ಇಲ್ಲಿ ಲೇಖಕರು ಹೇಳ್ತಾ ಇರೋದು. ಅಂದರೆ ಅಷ್ಟೊಂದು ಪ್ರೀತಿ ಇತ್ತು ಆ ರಾಗಿಯ ಮೇಲೆ ಅವರಿಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅಂತ ಮಹಾನ್ ರಾಗಿ ಪ್ರೇಮಿ ಲಕ್ಷ್ಮಣಯ್ಯನವರು ದುರಾದೃಷ್ಟವಶತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಆ ಆಪರೇಷನ್ನ ಯಶಸ್ವಿ ಕಾಣಲಿಲ್ಲ. ಅವರೇನಾದರೂ ಅವರು ಅಂತ್ಯ ಕಂಡ್ರು. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದರು ಕೊನೆಯ ಆಸೆ. ಅವರು ಆಪರೇಷನ್ಗೆ ಹೋಗೋದಕ್ಕಿಂತ ಮುಂಚೆ ವೈದ್ಯರ ಜೊತೆ ಏನು ಹೇಳಿದ್ರು, ಈ ಆಪರೇಷನ್ನಿಂದ ನಾನು ಸುಧಾರಿಸ್ಕೊಂಡು ಮತ್ತೆ ಪುನಃ ರಾಗಿಯನ್ನು ಸಂಶೋಧನೆ ಮಾಡುವಂತಾಗಲಿ ಅಂದರೆ ಆಪರೇಷನ್ ಮಾಡಿ, ಇಲ್ಲ ಅಂದರೆ ಬೇಡ, ಇನ್ನು ನನ್ನ ಸಾಯ್ಲಿಕ್ಕೆ ಬಿಡಿ ಅಂತ ಹೇಳಿದ್ರು. ಆದರೆ ಕೊನೆಗೆ ಈ ಒಂದು ಬಿಡಲ್ಲ ಅಲ್ವಾ, ಅವರ ಕುಟುಂಬದವರು ಅವರನ್ನು ಆಪರೇಷನ್ ಮಾಡಿಸೇ ಬಿಟ್ರು. ಆದರೆ ಕೊನೆಯ ಒಂದು ದುರಾದೃಷ್ಟವಶತ್ ಅವರು ಆ ಒಂದು ಯಶಸ್ವಿ ಕಾಣಲಿಲ್ಲ. ಆಗ ಅವರು ಅದಕ್ಕಿಂತ ಮೊದಲು ತಮ್ಮ ಪತ್ನಿಯ ಜೊತೆ ಏನನ್ನ ಹೇಳ್ಕೊಂಡಿದ್ರು ಅಂದರೆ, ಒಂದು ಭರವಸೆಯನ್ನು ಕೇಳ್ಕೊಂಡಿದ್ರಂತೆ. ನನ್ನ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿಯಷ್ಟು ರಾಗಿಯನ್ನು ಹಾಕಿ ಸುರಿಯಿರಿ. ಅಂದರೆ ಒಂದು ಮುಷ್ಟಿಯಷ್ಟು, ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ನನ್ನ ದೇಹದ ಅಂದರೆ ಶವದ ಮೇಲೆ ನನ್ನನ್ನು ಸಂಸ್ಕಾರ ಮಾಡಬೇಕಾದ್ರೆ, ಶವ ಸಂಸ್ಕಾರ ಮಾಡುವಾಗ ಅದನ್ನು ಹಾಕಬೇಕು. ಆಗ ಮಾತ್ರ ನನ್ನ ಒಂದು ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಅನ್ನೋದು ಆ ಒಂದು ಲಕ್ಷ್ಮಣಯ್ಯನವರು ಪತ್ನಿಯ ಜೊತೆ ಹೇಳ್ಕೊಂಡಿದ್ರಂತೆ. ಆ ಒಂದು ಕೊನೆಯ ಆಸೆಯನ್ನು ಕೂಡ ನೆರವೇರಿಸಿದ್ರು. ಹೀಗೆ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದ್ದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಲೇಖಕರು ಎಷ್ಟು ಆಳವಾಗಿ ರಾಗಿ ಮುದ್ದೆಯ ಒಂದು ಇಂದಿನ ಕತೆಗೆ ಹೋಗ್ಬಿಟ್ಟಿದ್ರು ಅಂದರೆ, ಅವರನ್ನ ಅಮ್ಮ ಪೂಜೆ ಮುಗೀತು, ಪೂಜೆ ಮುಗಿಸ್ಕೊಂಡು ಬಂದಂಥ ಅಮ್ಮ ಅವರನ್ನು ಮಾತಾಡಿಸ್ದಾಗಲೇ ಅವರು ಆ ಒಂದು ಪ್ರಸ್ತುತ ವಾಸ್ತವ ಪ್ರಪಂಚಕ್ಕೆ ಬಂದರು. ಅಲ್ಲಿವರೆಗೆ ರಾಗಿ ಮುದ್ದೆಯ ಜೊತೆಗೆ ಆ ಒಂದು ಲಕ್ಷ್ಮಣಯ್ಯನವರ ರಾಗಿಯ ಜೊತೆಗಿನ ಸಂಬಂಧ ಇದೆಲ್ಲ ಅದರ ಜೊತೆಗೆ ಅವರು ತುಂಬ ಮುಳುಗೋಗ್ಬಿಟ್ಟಿದ್ರು ಈ ಒಂದು ಲೇಖಕರು. ಹೀಗೆ ಜೊಂಪು ಹತ್ತಿದ ಕಣ್ಣುಗಳ ಹಾಗೆ ಅರಳಿಸಿ ಹೊರಗೆ ನೋಡಿದೆ. ಅಂದರೆ ನಿದ್ದೆಯಿಂದ ಎದ್ದಾಗ ಕಣ್ಣುಗಳು ಮಂಜಾಗಿರುತ್ತಲ್ಲ, ಹಾಗೆ ಲೇಖಕರು ಆಗ ತಾನೇ ನಿದ್ದೆಯಿಂದ ದೊಡ್ಡದಾದಂಥ ಒಂದು ಕನಸಿನಿಂದ ಎದ್ದು ಬಂದವರ ಥರ ಹೊರಗಡೆ ಪ್ರಪಂಚವನ್ನ ಕಣ್ಣನ್ನ ಅರಳಿಸಿ ನೋಡ್ತಾರೆ, ವಾಸ್ತವ ಪ್ರಪಂಚವನ್ನ. ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಭೂಮಿಯನ್ನೇ ಮಡಕೆಯನ್ನಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬದಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಕಾಣಿಸಿದವು. ಎಷ್ಟು ಸುಂದರವಾಗಿದೆ ಈ ಒಂದು ವಾಕ್ಯ ನೋಡಿ. ಏನ್ ಹೇಳ್ತಿದ್ದಾರೆ, ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ, ಇಡೀ ಹಸಿರನ್ನ ಉರಿಯಾಗಿಸಿ ಅಂದ್ರೆ ಬೆಂಕಿಯಾಗಿಸಿ, ಭೂಮಿಯನ್ನೇ ಮಡಕೆಯನ್ನಾಗಿಸಿ, ಇಡೀ ಭೂಮಿಯನ್ನ ಮಡಕೆ ಅಂದ್ರೆ ರಾಗಿ ಮುದ್ದೆಯನ್ನ ಮಾಡಲಿಕ್ಕೆ ಇರುವಂತಹ ಒಂದು ಪಾತ್ರೆಯಾಗಿಸಿ, ಮುದ್ದೆ ಚೆಂಡುಗಳನ್ನ ಕಟ್ಟಿ 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 ಬದಲಿನಲ್ಲಿ
ಅಂದ್ರೆ ಪಕ್ಕದಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಲೇಖಕರ ಕಣ್ಣಿಗೆ ಕಾಣಿಸ್ತಾ ಇತ್ತಂತೆ. ಅಂದ್ರೆ ಪ್ರಕೃತಿ ಮಾತೆ ಮುದ್ದೆಯನ್ನ ಮಾಡಿ ಮಾಡಿ ದೂರದಲ್ಲಿ ಕಾಣ್ತಾ ಇರುವಂತಹ ಬೆಟ್ಟ ಗುಡ್ಡಗಳ ಸಾಲುಗಳು ಕಾಣ್ತಾ ಇತ್ತಲ್ಲ, ಗುಂಡು ಗುಂಡಾಗಿ ಆ ಮುದ್ದೆಗಳ ಒಂದು ಆಕಾರದಲ್ಲಿ, ಆ ಥರ ಪಕ್ಕದಲ್ಲಿ ಮುದ್ದೆಯನ್ನ ಮಾಡಿ ಮಾಡಿ ಇಟ್ಟಿರೋ ಹಾಗೆ ಅವರಿಗೆ ಭಾಸವಾಯಿತು ಅಂತ ಹೇಳ್ತಾರೆ. ನೆತ್ತಿಯ ಮೇಲಿನ ಮುಗಿಲು, ಬಯಲಲ್ಲಿನ ತುಂಟ ಓಡು ಮೋಡಗಳು ಮುದ್ದೆಗಿಟ್ಟ ಕುದಿ ಎಸರಂತೆ ಕಾಣಿಸುತ್ತಿದ್ದವು. ಕುದಿ ಎಸರು ಅಂದ್ರೆ ಬಿಸಿ ನೀರು, ಕುದಿಲಿಕ್ಕೆ ಇಟ್ಟಂತ ನೀರು ಹಾವಿಯಾಗಿ ಹೋಗ್ತಾ ಇತ್ತು. ಯಾವುದು? ಆ ಮೋಡಗಳು ಓಡಾಡ್ತಾ ಇದ್ದಿದ್ದನ್ನ ನೋಡಿದಾಗ ಇವರಿಗೆ ಆ ರೀತಿ ಭಾಸವಾಗ್ತಾ ಇತ್ತು. ಅಂದ್ರೆ ಅವರು ರಾಗಿ ಮುದ್ದೆಯ ಜೊತೆ ಎಷ್ಟೊಂದು ಅನ್ಯೋನ್ಯವಾದಂತಹ ಒಂದು ಸಂಬಂಧ ಆ ಲೇಖಕರು ತಮ್ಮಲ್ಲಿ ಅದನ್ನ ಈ ಒಂದು ಪ್ರಸ್ತುತ ಪಾಠದಲ್ಲಿ ಅವರು ಅದನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಈ ಒಂದು ರಾಗಿ ಮುದ್ದೆಯ ಬಗ್ಗೆ ಲೇಖಕರು ತಮ್ಮ ಸುಂದರವಾದಂತಹ ಒಂದು ಬಾಲ್ಯದ ವಿಚಾರಗಳನ್ನೆಲ್ಲ ಪ್ರಸ್ತುತ ಪಾಠದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ರಾಗಿ ಮುದ್ದೆ ನಮಗೆ ನಮ್ಮ ಕನ್ನಡತನಕ್ಕೂ ರಾಗಿಗೂ ಇರುವಂತಹ ಒಂದು ಸಂಬಂಧ, ಅವಿನಾಭಾವ ಸಂಬಂಧ. ಈ ಒಂದು ಬಾಂಧವ್ಯ ತುಂಬ ಹಳೆಯ 4000 ವರ್ಷಗಳ ಇಂದಿನ ಒಂದು ಸಂಬಂಧ ಅಂತ ಹೇಳ್ತಿದ್ದಾರೆ. ಹಾಗೆ ರಾಗಿ ಎನ್ನುವಂಥ ಈ ಆಹಾರ ಧಾನ್ಯ ನಮ್ಮೆಲ್ಲರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ದವರವರೆಗೂ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದಂತಹ ಒಂದು ಆಹಾರ ಧಾನ್ಯ. ಅದರಿಂದ ಇನ್ನಾದರೂ ಈ ರಾಗಿಯನ್ನ ಬಳಸುವುದನ್ನ ಎಲ್ಲರೂ ಉಪಯೋಗಿಸುವುದನ್ನ ಕಲೀರಿ ಅಂತ ಹೇಳ್ತಾ ಈ ಒಂದು ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.